ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾವಿವತ್ತು KS ಮಸಾಲ ಖಾರ ಪುಡಿಯನ್ನು ಬಳಸಿ ಹಸಿರು ವಟಾಣೆ ಬಾಜಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಹಸಿರು ವಟಾಣೆ, KS ಮಸಾಲ ಖಾರದ ಪುಡಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಎಣ್ಣೆ. ಈಗ ಮಾಡುವ ವಿಧಾನ: ಮೊದಲಿಗೆ ಗ್ಯಾಸನ್ನು ಹಚ್ಕೊಂಡು ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು ಈರುಳ್ಳಿ ಇದೆ, ದೊಡ್ಡದು, ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಂತರ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಇದು ಒಂದು ಟೊಮೆಟೊ ಇದೆ. ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಿಶಿನ ಒಂದು ಸ್ವಲ್ಪ. ನಂತರ ಇದಕ್ಕೆ ವಟಾಣೆಯನ್ನು ಹಾಕ್ಕೊಳ್ಳೋಣ. ಹಸಿರು ವಟಾಣೆ, ನೆನೆಸಿಟ್ಟಿರುವಂಥ ವಟಾಣೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ವಟಾಣೆ ಫ್ರೈ ಆಗಿದೆ. ಇದಕ್ಕೀಗ KS ಮಸಾಲ ಖಾರ ಪುಡಿಯನ್ನು ಹಾಕ್ಕೊಳ್ಳೋಣ. KS ಮಸಾಲ ಖಾರ ಪುಡಿಯಲ್ಲಿ 30 ವಿಧದ ಸಾಮಗ್ರಿಗಳು, ಮಸಾಲೆ ಪದಾರ್ಥಗಳು ಎಲ್ಲ ಇರುವುದರಿಂದ, ಮತ್ತು ಇದಕ್ಕೆ ಉಪ್ಪು ಇರುವುದರಿಂದ ನಾನು ಉಪ್ಪನ್ನು ಬಳಸ್ತಾ ಇಲ್ಲ. ನಿಮಗೆ ಬೇಕಾದರೆ ಉಪ್ಪನ್ನು ನೀವು ಬಳಸ್ಬೋದು. 3 ಸ್ಪೂನ್ KS ಮಸಾಲ ಖಾರ ಪುಡಿಯನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಇದಕ್ಕೆ 1 ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಕ್ಕೊಂಡು 2 ವಿಜಿಲ್ ಮಾಡ್ಕೊಳ್ಬೇಕು. ಕುಕ್ಕರ್ನಲ್ಲಿ 2 ವಿಜಿಲ್ ಕೂಗಿಸ್ಕೊಂಡು ಅತಿ ಸಿಂಪಲ್ಲಾಗಿ ಕಾಯಿಯನ್ನು ರುಬ್ಬದೆ KS ಮಸಾಲ ಖಾರ ಪುಡಿಯನ್ನು ಬಳಸಿ ಹಸಿರು ಬಟಾಣಿಯ ಬಾಜಿಯನ್ನು ಮಾಡಿರುತ್ತೇವೆ. ಹಸಿರು ಬಟಾಣಿಯ ಬಾಜಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಇದೇ ತರಹದ ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.